ಮೊದಲು ವಿಶು ಹೊರಗಡೆ ಹೋಗ್ಬೇಕಾದ್ರೆ ಅತ್ತೆಗೆ ಅಜ್ಜಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಇತ್ತೀಚೆಗಂತೂ ವಿಶುಗೆ ರಾಧಿಕನ್ ಜೊತೆನೆ ಓಡಾಟ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಹೊರಗಡೆ ಹೋಗ್ಬೇಕಾದ್ರೆ ಅತ್ತೆಗೆ ಅಜ್ಜಿಗೆ ಏನು ಹೇಳಲ್ಲ. ಬಹುಶಃ ವಿಶು ಬಗ್ಗೆ ಅಜ್ಜಿ ಅತ್ತೆಗಿನ್ನ ರಾಧಿಕಂಗೆ ಜಾಸ್ತಿ ಗೊತ್ತಿರುತ್ತೆ ಅನ್ಸುತ್ತೆ. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅತ್ತೆ? ರಮ್ಯಾ, ನನಗೀಗ ಮಾತಾಡೋ ಮೂಡಿಲ್ಲ. ರುಕ್ಕು, ನನ್ಗೆ ಯಾಕೋ ತುಂಬಾ ತಲೆನೋವ್ತಾ ಇದೆ. ಒಂದು ತಲೆನೋವು ಮಾತ್ರೆ ಕೊಡ್ತೀಯಾ? ಅತ್ತೆ, ಮೊದಲು ಜ್ಯೂಸ್ ಕುಡಿರಿ, ಆಮೇಲೆ ಟ್ಯಾಬ್ಲೆಟ್ ತಿನ್ನೋರಂತೆ. ಚಂಪಾ, ಚಂಪಾ, ಅತ್ತೆಗೆ ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬಾ. ಹಾಗೆ ಅಲ್ಲಿ ಮೆಡಿಕಲ್ ಕಿಟ್ ಇದೆಯಲ್ಲ, ಅದನ್ನು ತಗೊಂಡ. ಅತ್ತೆ, ನಿಮಗೆ BP ಜಾಸ್ತಿ ಆಗಿರ್ಬೇಕು. ಒಂದ್ಸರಿ ಚೆಕ್ ಮಾಡೋಣ. ಜಾಸ್ತಿ ಏನಾದರೂ ಆಗಿದ್ರೆ ಡಾಕ್ಟ್ರಿಗೆ ಬರೋಕೆ ಹೇಳ್ತೀನಿ. ಅದಕ್ಕೆ ಇದು ಡಾಕ್ಟರ್ ಬಂದ್ರೆ ಸರಿ ಹೋಗುವಂಥದ್ದಲ್ಲ. ಅಮ್ಮನಿಗೆ ವಿಷಯದೇ ಚಿಂತೆ ಆಗ್ಬಿಟ್ಟಿದೆ. ವಿಷು ಮುಖ ನೋಡಿದ್ರೆ ಸರಿ ಹೋಗ್ಬೋದೋ ಏನೋ. ಹೌದೌದು, ಅಜ್ಜಿಗೆ ವಿಶು ಅಂದ್ರೆ ಪಂಚ ಪ್ರಾಣ. ನಾವಿಷ್ಟೆಲ್ಲ ಜನ ಇದ್ರು ಅಜ್ಜಿಗೆ ಲೆಕ್ಕಕ್ಕೆ ಇಲ್ಲ. ವಿಶು ತಿಂದ, ವಿಶು ಊಟ ಮಾಡಿದ್ನ, ವಿಶು ಮಲಗದ್ನ ಅಂತ ಕೇಳ್ತಾರೆ ಹೊರತು, ರಮ್ಯಾ ನಿಂಗೆ ಹಸುವಾಗ್ತಿದ್ಯಾ, ಇದ್ದೇ ಚೆನ್ನಾಗ್ ಬಂತ ಅಂತ ಒಂದ್ಸತಿನೂ ಕೇಳೇ ಇಲ್ಲ. ನನಗ್ ವಯಸ್ಸಾಯ್ತು ರಮ್ಯಾ. ಎಲ್ರ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಳಕ್ಕೆ ನನ್ಗಾಗಲ್ಲ. ಅಮ್ಮ, ನೀವು ವಿಷು ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ರಲ್ಲ, ಅವನಿಗೆ ನಿಮ್ಮ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಅಜ್ಜಿ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಂಡು ಹೋಗೋಷ್ಟು ಪುರ್ಸೊತ್ತಿಲ್ವಾ ಅವನಿಗೆ? ಅಲ್ಲ, ನಿನ್ನೆ ಮೊನ್ನೆ ತಲೆ ಹೋಗೋಂಥ ಕೆಲಸ ಯಾವುದೂ ಇರಲಿಲ್ಲ. ಅಕಸ್ಮಾತ್ ಅರ್ಜೆಂಟ್ ಕೆಲಸ ಏನೇ ಇದ್ದಿದ್ರು, ಅಜ್ಜಿ ನಾನು ಹಿಂತಲ್ಲಿದ್ದೀನಿ, ಬರೋದು ರಾತ್ರಿ ಆಗುತ್ತೆ ಅಂತ ಒಂದು ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ಲ. ವಿಷ್ಣು, ದಯವಿಟ್ಟು ಶಾಸ್ತ್ರಿಗಳು ಬಂದಾಗ ವಿಷು ಬಗ್ಗೆ ಅವ್ರ ಮುಂದೆ ಕೀಳಾಗಿ ಮಾತಾಡ್ಬೇಡ. ಅವ್ರು ತಪ್ಪು ತಿಳ್ಕೊತಾರೆ, ಸ್ವಲ್ಪ ಅರ್ಥ ಮಾಡ್ತಾರೆ. ಅಳಿಯ ಅಂದ್ರೆ ಮನೆ ಮಗ ಅನ್ನೋ ಪ್ರೀತಿ ಅಭಿಮಾನ ಅವ್ರು ಇಟ್ಕೊಂಡಿದ್ದಾರೆ. ಅವರೆದ್ರು ವಿಷು ಬಗ್ಗೆ ಕೀಳಾಗಿ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಸರಿಯಲ್ಲ. ಹರಿ ಓಂ. ತಾವೆಲ್ಲ ಯಾವುದೋ ಗಹನವಾದ ಚರ್ಚೆಯಲ್ಲಿದ್ರಿ ಅನ್ಸುತ್ತೆ. ಮಧ್ಯೆ ನಾನು ಬಂದು ಅದಕ್ಕೆ ತೊಂದರೆ ಆಗಲಿಲ್ಲ ಅಂತ ಭಾವಿಸ್ತೀನಿ. ಇಲ್ಲ, ಹಾಗೇನಿಲ್ಲ. ಬನ್ನಿ ಕುತ್ಕೊಳ್ಳಿ. ಚಂಪಾ, ಒಂದು ಲೋಟ ನೀರು ತಗೊಂಬಾರಮ್ಮ.
ಮನೇಲೆಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೀವಮ್ಮ. ಎಲ್ಲರೂ ಮದುವೆ ತಯಾರಿನಲ್ಲಿದ್ದಾರೆ. ನನಗೆ ಈ ನಿಮ್ಮ ಶಾಸ್ತ್ರಗಳಲ್ಲಿ ಕೆಲವು ಗೊಂದಲಗಳಿತ್ತು. ಏನು ಅದನ್ನ ಹೇಗೆ ಮಾಡಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಅಳಿಯಂದ್ರು ಅವರಣ್ಣ ಯಾರು ಕಾಣಿಸ್ತಾ ಇಲ್ಲಲ್ಲಮ್ಮ. ವಿವೇಕ್ ಇಲ್ಲೇ ಎಲ್ಲೋ ಇದ್ದಾನೆ. ವಿಶು ಮೇಲೆ ರೂಮ್ನಲ್ಲಿದ್ದಾನೆ. ಸರಿ. ವಿವೇಕ್ ಇಲ್ಲೇ ಇದಾರಲ್ಲ. ನಮಸ್ಕಾರ. ನಮಸ್ತೆ. ಹರಿ ಓಂ. ಈಗ ತಾನೇ ತಮ್ಮ ಬಗ್ಗೆನೇ ಕೇಳ್ತಾ ಇದ್ದೆ. ಎಲ್ಲಿ ಅಳಿಯಂದ್ರಣ್ಣ ಕಾಣಲಿಲ್ಲ ಅಂತ ಅಷ್ಟ್ರಲ್ಲಿ ಬಂದ್ರಿ. ರಾಜು, ವಿಶು ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಅವನ್ ಬರಕ್ ಹೇಳು. ರಾಧಿಕಾ, ಏನ್ ಯೋಚನೆ ಮಾಡ್ತಿದ್ಯಾ ಕಂದ? ನಿಮ್ಮಪ್ಪನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಅವ್ರ ಹತ್ರ ಮಾತಾಡಿ ಅವ್ರ ಅನುಮಾನ ಪರಿಹರಿಸಿ ಅವ್ರಿಗೆ ಸಮಾಧಾನ ಮಾಡಿದ್ದೀನಿ. ನಿಮ್ಮಪ್ಪನ ಮನ್ಸು ಮಗು ಥರ. ಒಂದು ಸಲ ಯಾವ್ದಾದ್ರು ವಿಚಾರನ ನಂಬಿದ್ರೆ ಮತ್ತವ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳೋದೇ ಇಲ್ಲ. ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಈಗ
ಗೊತ್ತಾಯ್ತು. ವಿಶು ಫೋನ್ ಮಾಡಿಲ್ಲ ಅಂತನಾ? ಅಲ್ಲ ಕಂದ, ಅಪ್ಪ ಅವ್ರ ಮನೆಗೆ ಹೋಗಿದ್ದಾರೆ ತಾನೆ ಮಾತಾಡಕ್ಕೆ, ಅದಕ್ಕೆ ಅವನಿಗೆ ಫೋನ್ ಮಾಡಕ್ ಆಗಿರಲ್ಲ. ಅಪ್ಪ ಅಲ್ಲಿಂದ ಹೊರಟ ತಕ್ಷಣ ವಿಶು ಫೋನ್ ಮಾಡ್ತಾನೆ, ಸರಿನಾ? ಹಾ ಕುಸೆ, ನೀನಿವತ್ತು ಅಡ್ಗೆ ಮನೆ ಕೆಲ್ಸಕ್ ಬರ್ಬೇಡ. ಯಾಕಮ್ಮ? ಯಾಕಮ್ಮ ಅಂದ್ರೆ, ನೀನ್ ವಿಶು ಯೋಚನೆಯಲ್ಲಿ ಸಾರ್ಗೆ 2 ಸಲ ಉಪ್ಪು ಹಾಕೋದು, ಪಾಯಸಕ್ಕೆ ಹಿಂಗಿನ ಒಗ್ಗರಣೆ ಹಾಕೋದು, ಇದೆಲ್ಲ ಯಾವುದು ಆಗ್ಬಾರ್ದು ಅಂತ. ಅಮ್ಮ ಅಮ್ಮ ಅದು ಅವ್ರು ತಿಂಡಿ ತಿಂದ್ರು, ಆಮೇಲೆ ಅವನು ತಿಂಡಿ ತಿಂದು ಆಫೀಸ್ಗೆ ಹೋದ. ತುಂಬಾ ಗಡಿ ಬಿಡಿಲಿದ್ದ. ಅಜ್ಜಿಗೆ ನಾನೇ ಹೇಳ್ತೀನಿ ಹೋಗು ಅಂತ ಕಳಿಸ್ದೆ. ಪರವಾಗಿಲ್ಲ ಬಿಡಿ. ಅಮ್ಮ, ಇದು ಈ ವರ್ಪೂಜೆ ಶಾಸ್ತ್ರ, ಮಧುಪರ್ಕ ಶಾಸ್ತ್ರ, ಇದನ್ನೆಲ್ಲ ನಮ್ಮ ರೀತಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿ ಮುಗಿಸ್ತೀವಿ. ಆದರೆ ಈ ಮದುಮಗಳಿಗೆ ಮಡಿವಸ್ತ್ರ ಹೊಚ್ಚೋ ಶಾಸ್ತ್ರ ಇದೆಯಲ್ಲ, ಅದನ್ನ ಹೇಗೆ ಮಾಡೋದು? ಈ ಸಭಾ ಪೂಜೆ ಮಾಡುವಾಗ ಅದನ್ನ ನೀವೇ ತಂದಿಡ್ತೀರಾ ಅಥವಾ ನಾವು ಪೂಜೆ ಮಾಡಿ ತಂದಿಡ್ಬೇಕಾ? ನಾವೇ ತಂದಿಡ್ತೀವಿ. ಆಮೇಲೆ ನೀವು 3 ದಿನದ ಶಾಸ್ತ್ರ ಮಾಡೋದಾದ್ರೆ ಮೊದಲನೇ ದಿನ 2ನೇ ದಿನ ಅರ್ಶಿನದ ಶಾಸ್ತ್ರ ಮಾಡಿಬಿಡೋಣ. ಆಮೇಲೆ ನಾಂದಿ ದಿನ ಮಂಗಳ ಸ್ನಾನ ಮಾಡಿಸಿ. ಎಣ್ಣೆ ಅರಿಶಿನ ಹಚ್ಚಿ ಚಂದನದ ನೀರು ಅರಿಶಿನದ ನೀರಿನ ಸ್ನಾನ ಮಾಡಿಸಿ ಆಮೇಲೆ ತೀರ್ಥ ಸ್ನಾನ ಮಾಡಿಸ್ಬೇಕು ಅಲ್ವಾ ರುಕು? ನಿನ್ ಮದ್ವೆನಲ್ಲಿ ಹಾಗೆ ಅಲ್ವಾ ಮಾಡಿದ್ದು? ರುಕು, ಹಾ ಹಾ ಹೌದು. ಎಲ್ಲೋ ಏನೋ ಎಡವಟ್ ಆಗಿದೆ. ನೀವು ಅತ್ತೆ ಮುಖನ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅತ್ತೆ ಗಮನ ಇಲ್ಲ ಬೇರೆ ಎಲ್ಲೋ ಇದೆ. ರಮ್ಯಾ, ವಿವೇಕು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಬೆಳಗಿಂದ ಇಲ್ಲೇ ಕೂತಿದ್ದೀನಿ. ವಿಶು ಆಫೀಸಿಗೆ ಹೋಗಿದ್ರೆ ನನಗೆ ಗೊತ್ತಾಗಿರೋದು. ಬಹುಶಃ ನಿಜ ಏನು ಅಂತ ಅತಿಗೆ ಗೊತ್ತಿರುತ್ತೆ. ಇರು, ಅಬ್ಸರ್ವ್ ಮಾಡೋಣ. ಇಷ್ಟ ಇಲ್ಲದೆ ಇರೋದನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಸಾರಿ ಅತ್ತೆ, ನನಗೆ ನಿಮ್ಮಷ್ಟು ಒಳ್ಳೆ ಬುದ್ಧಿ ಇಲ್ಲ. ನನ್ನನ್ನ ಕೆಟ್ಟೋಳು ಅಂತ ನೀವು ಅನ್ಕೊಂಡ್ರೂ ಪರವಾಗಿಲ್ಲ. ನಾನ್ ನನ್ನ ಮನ್ಸಿಗೆ ವಿರುದ್ಧವಾಗಿ ಹೋಗಲ್ಲ. ರಾಧಿಕನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಈ ಮದ್ವೆಗೆ ನಾನು ಸಹಕಾರ ಕೊಡಲ್ಲ. ಇವತ್ತು ನನ್ನ ಮಗಳು ದೇವಿ ವ್ರತ ಪ್ರಾರಂಭ ಮಾಡಿ ಪೂಜೆ ಮಾಡಿ ಆ ಪ್ರಸಾದದ ಕುಂಕುಮನ ಅಳಿಯಂದ್ರು ಕೊಡು ಅಂತ ಹೇಳಿದ್ಲು.
ಇದನ್ನ ತಾವು ದಯವಿಟ್ಟು ಅವ್ರಿಗೆ ತಲುಪಿಸ್ಬಿಡಿ. ಖಂಡಿತ. ನಮಸ್ಕಾರ. ಓ ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಧರ್ಮಾಧಿಕಾರಿಗಳ ಜೊತೆ ಅರ್ಜೆಂಟಾಗಿ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಅವರು ಆಫೀಸ್ಗೆ ಹೋಗಿದಾರಲ್ಲ, ಬೆಳಿಗ್ಗೆನೆ ಹೋದ್ರು. ಇಲ್ಲ, ನಾ ಅಲ್ಲಿಂದನೇ ಬಂದೆ. ಬೆಳಿಗ್ಗೆಯಿಂದ ತುಂಬಾ ಜನ ಅವರಿಗೆ ಕಾಯ್ತಾ ಇದ್ದಾರೆ. ಕೆಲವು ವಿದ್ಯಾಸಂಸ್ಥೆಗಳಿಗೆ ಈ ವರ್ಷದ ಬಾಬ್ತು ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅವರೆಲ್ಲ ಬಂದಿದ್ದಾರೆ. ವಿವೇಕ್, ವಿಶು ಬೆಳಿಗ್ಗೆ ಆಫೀಸ್ಗೆ ಹೋದ ಅಂತ ನೀನೇ ಹೇಳಿದ್ದಲ್ವಾ? ಅದು ಚಿಕ್ಕಪ್ಪ, ಅವನು ಆಫೀಸ್ಗೆ ಹೋಗಿದ್ದಾನೆ. ಆಮೇಲೆ ಹರಿಹರಪುರದಲ್ಲೋ ಹೊನ್ನಾಪುರದಲ್ಲೋ ಕಾರ್ತಿಕ ದೀಪ ಇದೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಒಂದು ಕೆಲಸ ಮಾಡಿ, ನೀವು ವಿಷಯ ಬಂದರೆ ಹೇಳಿ ಕಳಿಸ್ತೀವಿ, ನೀವು ಫೈಲನ್ನ ಮನೆಗೆ ಕಳಿಸಿ. ಸರಿ ಸರ್, ಹಾಗೆ ಆಗ್ಲಿ. ನಾನು ಇನ್ನು ಬರ್ತೀನಮ್ಮ. ಪಾಪ ಎಷ್ಟೋ ದೂರದಿಂದ ಧರ್ಮಾಧಿಕಾರಿಗಳನ್ನ ನೋಡಬೇಕು ಅಂತ ಬಂದಿರ್ತಾರೆ. ಅವ್ರನ್ನ ಕಾಯಿಸೋದು ಸರಿಯಲ್ಲ ಅಲ್ವಾ? ವಿಷ್ಣು, ಈಗ ಬೀಗರು ಮದುವೆ ಬಗ್ಗೆ ಮಾತಾಡೋಕೆ ಬಂದಿದ್ದಾರೆ. ಅದನ್ನ ಮೊದಲು ಮುಗಿಸೋಣ, ಆಮೇಲೆ ಟ್ರಸ್ಟಿನ ವಿಷಯ ಮಾತಾಡೋಣ. ಸರಿ, ಬೇಗ ಮುಗಿಸಿ. ಮಾವ, ಅಂಗಡಿಯವರು ದಿನಸಿನ ಕಳಿಸಿದ್ದಾರೆ, ಅದನ್ನೆಲ್ಲ ಸ್ಟೋರ್ಸ್ಗೆ ಎತ್ತಿಟ್ಬಿಟ್ಟು ಬಂದ್ಬಿಡ್ತೀವಿ. ಆಯ್ತು.